ಹಲೋ ಎವ್ರಿವಾನ್, ನಿಮಗೆಲ್ಲರಿಗೂ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ನಮ್ಮ ದಾವಣಗೆರೆಯ ಭರಣಿ ಹೋಟೆಲ್ ಸ್ಪೆಷಲ್ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಭರಣಿ ಹೋಟೆಲಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಡಿಶ್ ಬಂದುಬಿಟ್ಟು ಬಿರಿಯಾನಿ. ಸೊ ಆ ಬಿರಿಯಾನಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾರ್ಯಾರೆಲ್ಲ ದಾವಣಗೆರೆಯವ್ರು ಇದ್ದೀರಾ, ಸೊ ಪ್ಲೀಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮೊದಲಿಗೆ ಏನೇನು ಸಾಮಗ್ರಿಗಳು ಬೇಕಂತ ನೋಟ್ ಡೌನ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಪಲಾವ್ ಎಲೆ, 2 ಏಲಕ್ಕಿ, ಸ್ವಲ್ಪ ಚಕ್ಕೆ, 4 ಲವಂಗ, ಒಂದು ಸ್ವಲ್ಪ ಗೋಡಂಬಿ, ಸೋಂಪು, 2 ಸ್ಟಾರ್ ಹೂವು ತೊಗೊಂಡಿದ್ದೀನಿ. ಇದು ಹಾಕೋದ್ರಿಂದ ನಮ್ಗೆ ಒಳ್ಳೆ ಫ್ರೆಗ್ನೆನ್ಸ್ ಬರುತ್ತೆ ಬಿರಿಯಾನಿಗೆ. ಪುದೀನ, ಮೆಂತ್ಯ ಸೊಪ್ಪು 3 ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 3 ಈರುಳ್ಳಿನ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊನೂ ಕೂಡ ಅಷ್ಟೇ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2-3 ಹಸಿಮೆಣ್ಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು 60 to 70 ml ಆಗೋಷ್ಟು ಆಯಿಲ್, ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಆದಷ್ಟು ಈರುಳ್ಳಿ ಟೊಮೆಟೊನ ಜವಾರಿ ಯೂಸ್ ಮಾಡಿ, ಹೈಬ್ರಿಡ್ಗಿಂತ ಜವಾರಿಯಲ್ಲಿ ತುಂಬ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇನ್ನು ಮಸಾಲ ವಿಚಾರಕ್ಕೆ ಬರೋದಾದರೆ ನಾನಿಲ್ಲಿ 7-8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ತೊಗೊಳ್ಳಿ. ಆ್ಯಂಡ್ 3-4 ಉಂಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ ತೊಗೊಂಡಿದ್ದೀನಿ. ಈ ಒಂದು ಬಿರಿಯಾನಿಗೆ ಈ ಮಸಾಲೆನೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಇನ್ನು ಬಿರಿಯಾನಿಗೆ ಮಟನ್ ಇಲ್ಲ ಅಂದರೆ ಹೇಗೆ, ಒಂದು ಬೌಲಷ್ಟು ಮಟನ್ ತೊಗೊಂಡಿದ್ದೀನಿ. ನಿಯರ್ಲಿ ಒಂದು ಅರ್ಧ kg ಅಷ್ಟಿದೆ. ಆ್ಯಂಡ್ ಬಾಸುಮತಿ ಅಕ್ಕಿ ಈ ಲೋಟದಲ್ಲಿ 2 ಕಪ್ ಅಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಅರಿಶಿನ ಪುಡಿ, ಉಪ್ಪು, ಆ್ಯಂಡ್ ಮನೇಲಿ ಮಾಡಿರುವಂಥ ಕೊತ್ತಂಬರಿ ಕಾಳು ಪುಡಿ, ಹಾಗೆ ಈಸ್ಟರ್ನ್ ಅವ್ರದ್ದು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ನೀವು ಈಸ್ಟರ್ನ್ ಇಲ್ಲ ಅಂದರೆ ಎವರೆಸ್ಟ್ ತೊಗೋಬೋದು. ಇವೆರಡೂ ಬ್ರ್ಯಾಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇವೆರಡೂ ಕೂಡ ನಮ್ಮ ದಾವಣಗೆರೆ ಭರಣಿ ಹೋಟೆಲ್ ಬಿರಿಯಾನಿಗೆ ಸೇಮ್ ಟೇಸ್ಟ್ ಕೊಡುತ್ತೆ. ಸೊ ನೀವು ಇದನ್ನೇ ಯೂಸ್ ಮಾಡಿ. ನಾನು ಪರ್ಸ್ನಲಾಗಿ ಇದನ್ನೇ ಯೂಸ್ ಮಾಡೋದು. ಹೀಗೆ ಬಿರಿಯಾನಿಗೆ ಇಲ್ಲಿ ನಾವು ಮಟನ್ ಬೇಯಿಸ್ಕೊಳೋಣ. ಕೆಲವೊಬ್ಬರು ಏನು ಮಾಡ್ತಾರೆ, ಮಟನ್ ಬೇಯಿಸ್ಕೊಳಲ್ಲ, ಡೈರೆಕ್ಟ್ ರೈಸ್ಗೆ ಹಾಕಿಬಿಡ್ತಾರೆ. ಹಾಗೆ ಮಾಡೋದ್ರಿಂದ ಅನ್ನ ಬೇಯುತ್ತೆ, ಮಟನ್ ಬೇಯಲ್ಲ. ಮಟನ್ ಬೆಂದ್ರೇ ಬಿರಿಯಾನಿ ಟೇಸ್ಟ್ ಸಿಗೋದು. ಸೊ ಇನ್ನು ಕೆಲವೊಬ್ಬರು ಕುಕ್ಕರಲ್ಲಿ ಮಾಡ್ತಾರೆ ಬಿರಿಯಾನಿ ಕುಕ್ಕರಲ್ಲಿ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಮಸಾಲ ಎಲ್ಲ ಮೇಲೆ ಬರುತ್ತೆ, ರೈಸ್ ಎಲ್ಲ ಕೆಳಗಡೆ ಆಗುತ್ತೆ. ಆದಷ್ಟು ಪಾತ್ರೆಗಳಲ್ಲಿ ಮಾಡಿ. ನಾನಿಲ್ಲಿ ಮಟನ್ ಬೇಯಿಸ್ಕೊಳಕ್ಕಷ್ಟೇ ಕುಕ್ಕರ್ ತೊಗೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಪುದೀನ, ಮೆಂತ್ಯ ಸೊಪ್ಪು, ಹಾಗೆ ಕೊತ್ತಂಬರಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಮಟನ್ ಬಿರಿಯಾನಿಗೆ ಅಷ್ಟೇ ನಾವು ಒಂದು 2-3 ವಿಷಲ್ ಹೊಡಿಸ್ಲೇಬೇಕು ಕುಕ್ಕರಲ್ಲಿ. ಬಟ್ ಚಿಕನ್ ಬಿರಿಯಾನಿಗೇನು ಅಷ್ಟೊಂದು ಅವಶ್ಯಕತೆ ಇರಲ್ಲ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕಾಗುತ್ತೆ ಗ್ರೇವಿಯಲ್ಲೇ. ಆಮೇಲೆ ರೈಸ್ ಹಾಕಿದರೆ ಆಗೋಗ್ಬಿಡುತ್ತೆ. ಬಟ್ ಮಟನ್ ಬೇಯಿಸ್ಕೊಳ್ಳೇಬೇಕಾಗುತ್ತೆ, ಏಕೆಂದರೆ ಗಟ್ಟಿ ಇರುತ್ತಲ್ಲ ಮಟನ್ನು. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮಟನ್ನು ನೋಡಿ ಯಾವ ಥರ ಕಾಣ್ತಿದೆ, ರೆಡ್ ಇಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ಥರ ಕಲರ್ ಚೇಂಜ್ ಆದಮೇಲೆ ಅರಿಶಿನ ಪುಡಿ, ಉಪ್ಪನ್ನ ಆ್ಯಡ್ ಮಾಡಿ. ಸೊ ಈ ಥರ ಮಟನ್ ಬೇಯಿಸ್ಕೊಳೋದ್ರಿಂದ ನಿಮಗೆ ಮಟನ್ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಹೋಟ್ಲಲ್ಲೂ ಕೂಡ ಇದೇ ಥರ ಮಾಡೋದು. ನೀವು ಮಟನ್ ಎಷ್ಟು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀರೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ. ಸೊ ಪ್ಲೀಸ್ ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ಬೇಯಿಸ್ಕೊಂಡಿರೋ ನೀರು ಕೂಡ ನಾವು ವೇಸ್ಟ್ ಮಾಡಲ್ಲ, ಅದನ್ನು ಸಹ ಬಿರಿಯಾನಿಗೆ ನಾವು ಆ್ಯಡ್ ಮಾಡ್ತೀವಿ. ಇಲ್ಲಿ ನಾನು 1 ಲೋಟ ನೀರು ಹಾಕ್ತಾಯಿದ್ದೀನಿ. ಸೊ ಇಷ್ಟು ಸಾಕಾಗುತ್ತೆ. ಜಾಸ್ತಿ ನೀರು ಹಾಕೋದ್ರಿಂದ ಅದು ಕುಕ್ಕರಲ್ಲಿ ಆಚೆ ಬರೋ ಚಾನ್ಸಸ್ ಇರುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬಲ್ತಿರೋ ಮಟನ್ ಆದರೆ 3 ವಿಷಲ್ ಹೊಡಿಸ್ಕೊಳ್ಳಿ. ಎಳೆ ಮಟನ್ ಆದರೆ 2 ವಿಷಲ್ ಸಾಕಾಗುತ್ತೆ. ಸೊ ನಿಮ್ಮ ಮಟನ್ ಮೇಲೆ ಡಿಪೆಂಡೆಂಟ್. ಇನ್ನು ಮಸಾಲ ವಿಚಾರಕ್ಕೆ ಬರೋದಾದರೆ ಇಲ್ಲಿ ನಾನು 7-8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಲ್ಲ, ಸ್ವಲ್ಪ ಬಾಣಲಿಯಲ್ಲಿ ಎಣ್ಣೆ ಬಿಟ್ಟು ಫ್ರೈ ಮಾಡ್ತೀನಿ. ಈ ಥರ ಎಣ್ಣೆ ಬಿಟ್ಟು ಫ್ರೈ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಆ್ಯಸಿಡಿಟಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈ ಥರ ಮಾಡೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ, ಗ್ರೀನ್ ಕಲರ್ ಆಗಿ. ಸೊ ನೀವು ಟ್ರೈ ಮಾಡಿ. ಹೋಟ್ಲಲ್ಲೋದು ಇದೇ ಥರನೇ ಮಾಡುತ್ತೆ. ನೀವು ಅವ್ರು ಯಾವುದೇ ರೀತಿ ಕಲರಿಂಗ್ ಯೂಸ್ ಮಾಡಿರ್ತಾರೆ ಅಂತ ನಾವು ಅಂದ್ಕೊತೀವಿ. ಅವ್ರು ಯಾವುದು ಕಲರಿಂಗ್ ಯೂಸ್ ಮಾಡಿರಲ್ಲ, ಈ ಥರನೇ ಮಾಡಿರ್ತಾರೆ. ಅದ್ರ ಜೊತೆಗೆ ಪುದೀನೂ ಸಹ ಉರಿಬೇಕು. ಪುದೀನೂ ಸಹ ಹುರಿದಾಗ ನಮಗೆ ಏನಾಗುತ್ತೆ, ಇನ್ನಷ್ಟು ಗ್ರೀನಾಗಿ ಕಾಣಿಸುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ, ಇದನ್ನು ಹಸಿದು ಹಾಗೆ ಹಾಕ್ಕೋತಾರೆ. ಹಸಿದು ಹಾಗೆ ಹಾಕ್ಕೊಂಡಾಗ ಅದು ಫ್ರೇಗ್ರೆನ್ಸ್ ಹಾಗೇ ಇರುತ್ತೆ. ಸೊ ಇದನ್ನು ಮೆತ್ತಗೆ ಆಗೋ ತನಕ ಉರಿಬೇಕು, ಎಣ್ಣೆ ಬಿಟ್ಟು ಸ್ವಲ್ಪ. ಇದ್ರ ಜೊತೆಗೆ ನಾನು ಒಂದು 3-4 ಉಂಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1 ಹಿಡಿ ಕೊತ್ತಂಬರಿನೂ ತೊಗೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸಿಯಲ್ಲಿ ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದೇ ಒಂದು ಬಿರಿಯಾನಿಗೆ ಟೇಸ್ಟ್ ಕೊಡೋದು. ಸೊ ಇದು ನೀವು ಎಷ್ಟು ಪೇಷನ್ಸಿಂದ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ.
ಸೊ ಇದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಫ್ ಮಟನ್ ಬಿರಿಯಾನಿ ಅಂತ ಹೇಳ್ಬೋದು. ಇದನ್ನ ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ನೋಡಿ ಎಷ್ಟು ಗ್ರೀನಿಶ್ ಆಗಿ ಬಂದಿದೆ ಪೇಸ್ಟು. ಇನ್ನು ಲೈಟಿಂಗ್ ಇರೋದ್ರಿಂದ ನಿಮಗೆ ಲೈಟಾಗಿ ಕಾಣ್ತಿದೆ, ನನಗೆ ರಿಯಲಾಗಿ ಇದು ತುಂಬಾ ಡಾರ್ಕ್ ಗ್ರೀನ್ ಕಾಣ್ತಾ ಇದೆ. ಸೊ ನಾನಿಲ್ಲಿ ಯಾವುದೇ ರೀತಿ ಕಲರಿಂಗ್ ಯೂಸ್ ಮಾಡಿಲ್ಲ, ನೀವೇ ನೋಡಿದ್ದೀರಾ. ಸೊ ಆದಷ್ಟು ನ್ಯಾಚುರಲ್ ಆಗಿ ಮಾಡ್ಕೊತೀನಿ, ಯಾವುದೇ ರೀತಿ ಕಲರಿಂಗ್ ಬಳಸ್ತೇನೆ. ನಾನಿಲ್ಲಿ ಒಂದು ಪಾತ್ರೆಗೆ 60 to 70 ml ಆಗೋಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಮಟನ್ ಬಿರಿಯಾನಿಗೆ ಅಷ್ಟೊಂದು ಆಯಿಲ್ ಬೇಕಾಗಲ್ಲ, ಏಕೆಂದರೆ ಮಟನಲ್ಲಿ ಜಿಡ್ಡಿನಂಶ ಇರುತ್ತಲ್ಲ, ನಾವು ಇನ್ನಷ್ಟು ಆಯಿಲ್ ಹಾಕೋ ನೆಸೆಸಿಟಿ ಇರಲ್ಲ. ನಂತರ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪನ ಸಹ ಸೇರಿಸ್ತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೆ ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಆಯಿಲ್ ಅಷ್ಟೇ ಯೂಸ್ ಮಾಡ್ಬೋದು. ಎಣ್ಣೆ ತುಪ್ಪ ಕಾದ ನಂತರ ನಾವು ಹೋಲ್ ಸ್ಪೈಸಸ್ ಏನು ತೊಗೊಂಡಿದ್ದೀವಲ್ಲ ಅದನ್ನು ಎಣ್ಣೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು. ಇದು ಬಿರಿಯಾನಿಗೆ ಒಳ್ಳೆ ಫ್ರೆಗ್ನೆನ್ಸ್ ಕೊಡುತ್ತೆ ನಾವು ಇಲ್ಲೆಲ್ಲ ಸ್ಪೈಸಸ್ ಹಾಕೋದ್ರಿಂದ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದಾದ ನಂತರ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪನ್ನ ಸಹ ಇಲ್ಲಿ ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಡ್ತಿದ್ದೀನಿ. ಇದು ಸಹ ಮೆತ್ತಗಾಗಬೇಕು ಸೊಪ್ಪೆಲ್ಲ, ಅಲ್ಲಿ ತನಕ ನೀವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಇದೇ ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ ನಿಮಗೆ ಭರಣಿ ಹೋಟೆಲಲ್ಲಿ ಸಿಗುವಂಥ ಮಟನ್ ಬಿರಿಯಾನಿ ಸೇಮ್ ಅದೇ ಟೇಸ್ಟ್ ಇದು ಕೂಡ ಸಿಗುತ್ತೆ. ಸೊ ಪ್ಲೀಸ್ ಟ್ರೈ ಮಾಡಿ ಒಂದು ಸಲ ಮನೆಯಲ್ಲಿ. ಇನ್ನೇನು ಶ್ರಾವಣ ಹತ್ತಿರದಲ್ಲೇ ಇದೆ, ಸೊ ಆಮೇಲೆ ಮಟನ್ನು ಚಿಕನು ಊಟ ಮಾಡೋಂಗಿಲ್ಲ 1 ತಿಂಗಳು. ಸೊ ಒಂದು ಸಲ ಟ್ರೈ ಮಾಡಿ, ನಿಮಗೂ ಖಂಡಿತವಾಗ್ಲೂ ಈ ಬಿರಿಯಾನಿ ಇಷ್ಟ ಆಗುತ್ತೆ. ನೀವು ಕೂಡ ಅದೇ ಟೇಸ್ಟ್ ಅಂತ ಹೇಳ್ತೀರಾ. 1-2 ಹಸಿಮೆಣ್ಸಿಕಾಯನ್ನು ಸಹ ಇಲ್ಲಿ ಕಟ್ ಮಾಡ್ಕೊಂಡಿರೋದನ್ನ ಫ್ರೈ ಮಾಡ್ತಾಯಿದ್ದೀನಿ. ಜಸ್ಟ್ 1 or 2 ಅಷ್ಟೇ ತೊಗೊಳ್ಳಿ, ರುಬ್ಬೋದಕ್ಕೂ ತೊಗೊಂಡಿದ್ದೀವಲ್ಲ ಜಾಸ್ತಿ ಖಾರ ಆಗುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆನೇ ಮಾಡ್ತಿದ್ದೀನಿ. ಮಕ್ಕಳು ಊಟ ಮಾಡಲ್ಲ ಖಾರ ಜಾಸ್ತಿ ಇದ್ದರೆ, ಸೊ ಅದಕ್ಕೆ ಖಾರ ಕಮ್ಮಿ ಹಾಕಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸಹ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು. ನೀವು ಯಾವಾಗಾದರೂ ಎಮರ್ಜೆನ್ಸಿ ಇದ್ದಾಗ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ, ಹಾಗೆ 1/2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಆವಾಗ ಉಪ್ಪು ಸಕ್ಕರೆ ಹಾಕೋದ್ರಿಂದ ಈರುಳ್ಳಿ ತುಂಬ ಬೇಗ ಗೋಲ್ಡನ್ ಬ್ರೌನ್ ಬರುತ್ತೆ, ಹಾಗೆ ಟೊಮೆಟೊ ತುಂಬ ಸಾಫ್ಟಾಗಿ ಆಗುತ್ತೆ. ಸೊ ಈ ಟಿಪ್ನ ನೀವು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ ನಿಮ್ಮ ಎಮರ್ಜೆನ್ಸಿ ಶೆಡ್ಯೂಲ್ ಇದ್ದಾಗ. ನಾನು ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಮಟನ್ ಬಿರಿಯಾನಿಗೆ ಟೊಮೆಟೊ ಸ್ವಲ್ಪ ಕಡಿಮೆ ತೊಗೊಳ್ಳಿ. ಅಂದರೆ ಇವಾಗ ಒಂದು 3 ಈರುಳ್ಳಿ ತೊಗೊಂಡ್ರಿ ಅಂತಂದರೆ 1.5 ಅಷ್ಟೇ ಟೊಮೆಟೊ ತೊಗೊಳ್ಳಿ. ಹಾಫ್ ಪ್ರಪೋರ್ಷನಲ್ಲಿ ತೊಗೊಳ್ಳಿ, ಈಕ್ವಲ್ ಪ್ರಪೋರ್ಷನ್ ತೊಗೋಬೇಡಿ. ಚಿಕನ್ ಬಿರಿಯಾನಿಗೆ ಟೊಮೆಟೊ ಜಾಸ್ತಿ ಹಾಕಿದಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಬಟ್ ಮಟನ್ ಬಿರಿಯಾನಿಗೆ ಸ್ವಲ್ಪ ಕಡಿಮೆ ತೊಗೊಳ್ಳಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ನಾವಿಲ್ಲಿ ಎತ್ತಿಟ್ಕೊಂಡಿರುವಂತಹ ಕೊತ್ತಂಬರಿ ಕಾಳು, ಈಸ್ಟರ್ನ್ ಬಿರಿಯಾನಿ ಮಸಾಲ, ಕಲ್ಲುಪ್ಪು ಹಾಗೆ ಅರಿಶಿನ ಪುಡಿನ ಸಹ ಸೇರಿಸ್ತಾ ಇದ್ದೀವಿ. ನಾವು ಈಸ್ಟರ್ನ್ ಅವ್ರದ್ದು ಬಿರಿಯಾನಿ ಮಸಾಲ 2 ಸ್ಪೂನ್ ತೊಗೊಂಡಿದ್ದೀವಿ. ಮನೆಯಲ್ಲೇ ಮಾಡಿರುವಂಥ ಕೊತ್ತಂಬರಿ ಕಾಳು ಪುಡಿ ಅಂದರೆ ಮಟನ್ ಸಾರಿಗೆ ಅಂತಲೇ ನಾವು ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ವಿ, ಅದನ್ನು 1 ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಅದರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಸಹ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ ನಂತರ ನಾವಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲನ ಸಹ ಇದಕ್ಕೆ ಸೇರಿಸ್ಬೇಕಾಗತ್ತೆ. ಮಸಾಲ ಹಾಕಿದ ನಂತರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಿರಿಯಾನಿನ ಆದಷ್ಟು ಸೌದೆ ಒಲೆ ಮೇಲೆ ಟ್ರೈ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕಂಪ್ಯಾರಿಟ್ಲಿ ಗ್ಯಾಸ್ ಮೇಲೆ ಮಾಡೋದಕ್ಕಿಂತ. ನಾನಿಲ್ಲಿ ಯಾವಾಗಲೂ ಸೌದೆ ಒಲೆ ಮೇಲೆ ಮಾಡೋದು. ಇವತ್ತು ಸ್ವಲ್ಪ ಟೈಮ್ ಇರಲಿಲ್ಲ, ಸೊ ಅದಕ್ಕೆ ಗ್ಯಾಸ್ ಮೇಲೆ ಮಾಡ್ತಾಯಿದ್ದೀನಿ. ಗ್ಯಾಸ್ ಮೇಲೆ ಹೇಗೆ ದಮ್ ಕಟ್ಸೋದು ಸಹ ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಇದು ಮಸಾಲ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬರಬೇಕು. ಇದು ಒಂದು ಕುದಿ ಬಂದಮೇಲೆ ನಾವು ಬೇಯಿಸ್ಕೊಂಡಿರುವಂತಹ ಮಟನ್ನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ನೋಡಿ ಯಾವ ಥರ ಕುದಿ ಬರ್ತಾ ಇದೆ, ಸೈಡಿಗೆಲ್ಲ ಎಣ್ಣೆ ಬಿಡ್ಕೊತಾ ಇದೆ. ಬಿಡ್ಕೊಂಡಿದ್ದು ಆದ ನಂತರ ನಾವಿಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂಥ ಮಟನ್ನ ಇದಕ್ಕೆ ಸೇರಿಸ್ಬೇಕಾಗತ್ತೆ. ಎಳೆ ಮಟನ್ ಇದ್ದರೆ 2 ವಿಷಲ್ ಸಾಕಾಗುತ್ತೆ, ಬಲ್ತಿದ್ರೆ 3 ವಿಷಲ್ ಬೇಕೇ ಬೇಕಾಗುತ್ತೆ. ಆದಷ್ಟು 3 ವಿಷಲ್ಲೇ ಬೇಯಿಸ್ಕೊಳ್ಳಿ, ಏಕೆಂದರೆ ಮಟನ್ ಸಾಫ್ಟಾಗಿ ಬೆಂದಿದ್ರೆ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಕೂಡ ಒಂದು ಕುದಿ ಬರಬೇಕು, ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಇನ್ನು ಬಾಸುಮತಿ ರೈಸ್ನ ನೀರಿನ ಪ್ರಮಾಣ ಹೇಳೋದಾದರೆ, ನೀವು 1 ಗ್ಲಾಸ್ ಆಫ್ ಬಾಸುಮತಿ ಅಕ್ಕಿ ತೊಗೊಂಡ್ರೆ 1.5 ವಾಟರ್ ತೊಗೋಬೇಕಾಗತ್ತೆ. 2 ಗ್ಲಾಸ್ ತೊಗೊಂಡ್ರೆ 2.5 ಗ್ಲಾಸಷ್ಟು ನೀರು ಬೇಕಾಗುತ್ತೆ. ಬಾಸುಮತಿ ಅಕ್ಕಿಗೆ ಅಷ್ಟೊಂದು ನೀರು ಇಡಿಸಲ್ಲ,
ಇಲ್ಲ ನೀವು ಸೋನಾ ಮಸೂರಿ ಅಕ್ಕಿ ಜೀರಾ ರೈಸ್ ಕೂಡ ಯೂಸ್ ಮಾಡ್ಬೋದು. ಇಲ್ಲ ನನಗೆ ಪರ್ಫೆಕ್ಟ್ ಬರ್ನಿ ಹೋಟೆಲ್ ಸ್ಟೈಲೇ ಬೇಕು ಅನ್ನೋದಾದರೆ 80% ಆಫ್ ಬಾಸುಮತಿ ಯೂಸ್ ಮಾಡಿ, 20% ಆಫ್ ಜೀರಾ ರೈಸ್ನ ಯೂಸ್ ಮಾಡಿ. ಫುಲ್ ಬಾಸುಮತಿ ರೈಸ್ನೇ ಯೂಸ್ ಮಾಡ್ತಾ ಇದ್ದೀನಿ, ಏಕೆಂದರೆ ನನಗೆ ಬಾಸುಮತಿ ಅಕ್ಕಿ ಅಂದರೆ ತುಂಬ ಇಷ್ಟ. ಸೊ ನಾವು ಬಿರಿಯಾನಿ ಮಂತ್ಲಿ ಒನ್ಸ್ ಅಂತೂ ಮಾಡೇ ಮಾಡ್ತೀವಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಬಿರಿಯಾನಿ ಇಷ್ಟನಾ, ನೀವು ಎಷ್ಟು ದಿನಕ್ಕೆ ಒಂದು ಸಲ ಮಾಡ್ತೀರಾ ಅಂತ. ನೋಡಿ ಯಾವ ಥರ ಕುದಿ ಬಂದಿದೆ. ಇನ್ನು ಬಿರಿಯಾನಿ ಆಗಲಿ ಯಾವುದೇ ರೈಸ್ ಐಟಮ್ ಆಗಲಿ ಈ ಥರ ಪಾತ್ರೆಯಲ್ಲಿ ಮಾಡೋದ್ರಿಂದ ನಮಗೆ ಉಪ್ಪು ಖಾರ ಏನಾದರೂ ಜಾಸ್ತಿ ಕಡಿಮೆ ಆಗಿದ್ದರೆ ನೋಡಿಕೊಂಡು ಸಾಲ್ಟ್ ಔಟ್ ಮಾಡ್ಕೋಬೋದು. ಬಟ್ ಕುಕ್ಕರಲ್ಲಾದರೆ ಹಾಗಾಗಲ್ಲ, ಕಂಪ್ಲೀಟ್ ಆದಮೇಲೆ ತೆಗಿತೀವಿ. ಸೊ ಅದರಲ್ಲಿ ಏನಾಗ್ಬಿಡುತ್ತೆ, ಮಸಾಲ ಎಲ್ಲ ಕಡೆ ಮೇಲ್ಗಡೆ ಬಂದುಬಿಡುತ್ತೆ, ರೈಸ್ ಎಲ್ಲ ಕೆಳಗಡೆ ಆಗಿಬಿಡುತ್ತೆ. ಸೊ ಅದಷ್ಟೊಂದು ಚೆನ್ನಾಗಾಗಲ್ಲ. ಸೊ ಈ ಥರ ಪಾತ್ರೆಯಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅಲ್ಲಿ ಬಿರಿಯಾನಿ ಆಗಕ್ಕೆ ಬಂದಿದೆ. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಚಿಕನ್ ಬಿರಿಯಾನಿ, ಕುಷ್ಕಾ, ಎಗ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ನಾನ್ ವೆಜ್ ತಿನ್ನಲಿಲ್ದವರಿಗೆ ಪ್ರತಿಯೊಂದು ರೆಸಿಪಿನೂ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ನಮ್ಗೆ ಎನ್ಕರೇಜ್ಮೆಂಟ್ ಸಿಕ್ಕಾಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಇಲ್ಲಿ 80 to 90% ಆಗಿರುವಾಗ ನಾವು ಇದನ್ನು ಏನು ಮಾಡ್ತೀವಿ, ಕ್ಲೀನಾಗಿ ರೈಸ್ ಎಲ್ಲ ಸವನಾಗಿ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಏನು ಉಳಿದಿತ್ತಲ್ಲ ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು ಹಾಕಿ ಹಾಫ್ ನಿಂಬೆಹಣ್ಣ ಫ್ರೀಸ್ ಮಾಡಿ ಹಾಕೋತಾ ಇದ್ದೀನಿ. ಈ ಥರ ಲಾಸ್ಟಿಗೆ ನಿಂಬೆಹಣ್ಣು ಹಾಕೋದ್ರಿಂದ ಉಪ್ಪು ಖಾರ ಏನಾದರೂ ವೇರಿಯೇಷನ್ ಆಗಿದರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ ನಾನಿಲ್ಲಿ ದಮ್ ಕಟ್ಸೋಕ್ಕೋಸ್ಕರ ನಾನು ಇಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಮೇಲ್ಗಡೆ ಮುಚ್ಚಿದ್ದೀನಿ. ಸೊ ನೀವು ಬೇಕಾದರೆ ಕಲ್ಲನ್ನ ಸಹ ಇಡ್ಬೋದು, ಯಾವುದೇ ರೀತಿ ಹೊರಗಡೆ ಗಾಳಿ ಹೋಗದೇ ಇರೋ ರೀತಿ. ಈ ಥರ ದಮ್ ಕಟ್ಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಂದು 10 to 15 ಮಿನಿಟ್ಸ್ ದಮ್ ಕಟ್ಸಿದ್ರೆ ಸಾಕಾಗುತ್ತೆ. ಸೊ ದಮ್ ಕಟ್ಸಾದ ನಂತರ ಮತ್ತೊಂದು 10 ಮಿನಿಟ್ಸ್ ಬಿಡಿ, ಅಲ್ಲಿಗೆ ನಿಮ್ಮ ಬಿರಿಯಾನಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಸೊ ನೋಡಿ ಬನ್ನಿ ಹೇಗೆ ರೆಡಿ ಆಯಿತು ನಮ್ಮ ಬಿರಿಯಾನಿ ಅಂತ. ಸೊ ಆಲ್ಮೋಸ್ಟ್ ಆಲ್ ಆಯಿತು ಬಿರಿಯಾನಿ. ಸೊ ಮಟನ್ ಪೀಸ್ ಅಂತೂ ತುಂಬ ಮೆತ್ತಗೆ ಸಾಫ್ಟಾಗಿ ಬೆಂದಿದೆ. ಸೊ ರೈಸು ಕೂಡ ತುಂಬ ಮೆತ್ತಗೆ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಸೊ ನೀವು ಯಾರೆಲ್ಲ ಟ್ರೈ ಮಾಡಿಲ್ಲ ಪ್ಲೀಸ್ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಯೂಶ್ವಲಿ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ, ಗಿರ್ಮಿಟ್ಟು ತಿಂದಿರ್ತೀರ, ಆದರೆ ಈ ಬಿರಿಯಾನಿನ ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ, ನಾನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಒಮ್ಮೆ ಟ್ರೈ ಮಾಡಿ. ನಮ್ಮ ದಾವಣಗೆರೆಯ ಬರ್ನಿ ಹೋಟೆಲ್ ಸ್ಪೆಷಲ್ ಡಿಶ್ ಆಗಿರುವಂತಹ ಮಟನ್ ಬಿರಿಯಾನಿ ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರ.